ರಾಯಚೂರಿನ ಶಾಖೋತ್ಪನ್ನ ಕೇಂದ್ರದಿಂದ ರಾಜ್ಯದ ಅರ್ಧದಷ್ಟು ಜನರಿಗೆ ವಿದ್ಯುತ್ತನ್ನು ಪೂರೈಕೆ ಆಗುತ್ತೆ. ಆದರೆ ರಾಯಚೂರು ತಾಲೂಕಿನ ಯದ್ಲಾಪುರ ಗ್ರಾಮಸ್ಥರು ಮಾತ್ರ ಈ ಒಂದು ವಿದ್ಯುತ್ ಘಟಕದಿಂದ ಪ್ರತಿನಿತ್ಯವೂ ಕೂಡ ಹತ್ತಾರು ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಇಲ್ಲಿ ರಾಯಚೂರಿನ ಶಾಖೋತ್ಪನ್ನ ಕೇಂದ್ರದಲ್ಲಿ ವಿದ್ಯುತ್ ಕಲ್ಲಿದ್ದಲೇನಿದೆಯೋ ಆ ಕಲ್ಲಿದ್ದಲು ಉರಿಸಿದ ನಂತರ ವೇಸ್ಟ್ ಏನಿರ್ತದೋ ಹಾರೋ ಬೂದಿ ಸರಿಯಾಗಿ ಸಂಸ್ಕರಣೆ ಆಗದೇ ಗ್ರಾಮಸ್ಥರ ಮನೆಗೂ ಕೂಡ ನುಗ್ತಾ ಇದೆ. ಆ ಹಾರೋ ಬೂದಿಯಿಂದ ನಮಗೆ ಸಂಕಷ್ಟ ಎದುರಾಗ್ತಾ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಮತ್ತು ಈ ಒಂದು ಯದ್ಲಾಪುರ ಗ್ರಾಮಸ್ಥರು ಪ್ರತಿನಿತ್ಯವೂ ಕೂಡ ಮಳೆ ಬರಲಿ ಅಂತ ದೇವ್ರ ಮೊರೆ ಹೋಗ್ತಾರೆ. ಆದರೆ ಮಳೆ ಬದಲಾಗಿ ಹಾರೋ ಬೂದಿನೇ ಮಳೆ ರೂಪದಲ್ಲಿ ಈ ಒಂದು ಗ್ರಾಮದಲ್ಲಿ ಸುರಿದಿದ್ದರಿಂದ ಗ್ರಾಮಸ್ಥರು ಎಲ್ಲರೂ ಕೂಡ ನಾನಾ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ನೀವೇನು ನೋಡ್ತಾ ಇದ್ದೀರಲ್ಲ, ಪ್ರತಿಯೊಬ್ಬರ ಮನೆಯದು ಕೂಡ ಒಂದೊಂದು ಕತೆ ಆಗಿದೆ. ಈ ಒಂದು ಹಾರೋ ಬೂದಿಯಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅನ್ನುವಂಥದ್ದು ಪ್ರತಿಯೊಬ್ಬರಿಂದ ಕೇಳಿ ಬರ್ತಾ ಇದೆ. ನಾನು ಇಲ್ಲಿರುವಂಥ ಜನರನ್ನೇ ಮಾತಾಡಿಸ್ತೀನಿ, ಏನೆಲ್ಲ ಸಮಸ್ಯೆಗಳನ್ನು ಈ ಜನಗಳು ಎದುರಿಸ್ತಾ ಇದ್ದಾರೆ, ಈ ಹಾರೋ ಬೂದಿಯಿಂದ ಆಗುವಂಥ ಸಂಕಷ್ಟಗಳೇನು, ಎಲ್ಲೆಲ್ಲಿ ಹಾರೋ ಬೂದಿಯನ್ನು ಬೀಳ್ತಾ ಇದೆ ಅನ್ನುವಂಥದ್ದನ್ನು ಕುರಿತು ನಾನು ಮಾತಾಡಿಸ್ತೀನಿ. ಅಮ್ಮ, ಈಗ ಹಾರೋ ಬೂದಿ ಏನಿದೆಯೋ ಕಲ್ಲಿದ್ದಲಿಂದ ವಿದ್ಯುತ್ ಉತ್ಪಾದನೆ ಆಗ್ತದೆ, ಇಡೀ ರಾಜ್ಯ ತುಂಬ ಬೆಳಕು ಕೊಡ್ತಾ ಇದೆ ಈ ಒಂದು ರಾಯಚೂರು ಶಾಖೋತ್ಪನ್ನ ಕೇಂದ್ರ. ಆದ್ರೆ ನಿಮ್ಗಳಿಗೆ ಯಾಕೆ ಸಂಕಷ್ಟ ಎದುರಾಗ್ತಾ ಇದೆ? ನಮ್ಗೆ ರೋಗ ಬಂದು ತಗೊಂಡು ಹೋಗಕೈತಿ, ದಿನ ಒಬ್ರು ಸತ್ತು ಹೋಗಕತ್ತೀವಿ ತಿಂದು ತಿಂದು. ಅದ್ರಲಿಂತ ಅವ್ರಿಗೆ ಬೆಳಕಾಗ್ಯದ. ಇಲ್ಲಿ ನಮ್ಗೇನಾದ್ರಿ ಎಲ್ಲ ಮಕ್ಕಳಿಗೆ ನಮ್ಗೆ ರೋಗಗಳು ಚಾಲಾಗ್ಯಾವ. ಬರೀ ರೊಟ್ಟ್ಯಾಗದೆ, ಅನ್ನದಾಗದೆ ಧೂಳು, ನೀರಿನಾಗ ಕುಡಿಯೋ ನೀರಿನಾಗ ಅದೇ. ನಾವು ಕೂಲಿ ಮಾಡಕ್ಕೆ ಹೋದಾಗ ಮನೆ ಎಷ್ಟೊತ್ತಂತ ಕಿಟಕಿಗಳು ತೆರೆದಿಡ್ಬೇಕು. ಆ ಕಿಟಕಿಗಳಿಂದ ಬರ್ತಾನೇ ಇರ್ತದೆ ಧೂಳ. ಒಂದಿನ ಮನೆ ಒರೆಸ್ಲಿಲ್ಲ ಅಂದ್ರೆ ಇಷ್ಟತ್ರ ಧೂಳ. ಇದು ಪೂರ ಅತಿ ಆಯಿತು, ನಮ್ಗೆ ಬೇಸರ ಬಂದಂಗೆ ಆಗಿಬಿಟ್ಟದ. 20 ವರ್ಷದಿಂದ ನಡಿ ಅಂದ್ರೆ ಯಾರು ನಮ್ಮನ್ನ ಕೇರೇ ತಗೋವಲ್ರು. ಒಬ್ಬರನ್ನ ಒಂದಿನ ಬಂದು ಸರ್ಕಾರ ಹೌದು ಇದು ಹೆಂಗೆ ಏನಂತ ಒಬ್ಬರನ್ನ ಕೇಳೋಲ್ರು. ಸುಮ್ಮನೆ ರೋಡಿಗೆ ಹೋದ್ರೆ ಲಾರಿಗಳು ನಮ್ಗೆ ಡೆಸ್ಟ್ ಬರ್ತಂತ ನೀರು ಹೊಡಿತಾರೆ, ಮತ್ತು ನಮ್ಗೆ ಯಾರು ಕೇಳ್ಬೇಕು? ಅಲ್ಲಮ್ಮ, ಇಷ್ಟೆಲ್ಲ ಹಾರೋ ಬೂದಿ ಬರ್ತಾ ಇದೆಯಲ್ಲ, ಏನೇನು ಪ್ರಾಬ್ಲಮ್ ಆಲತ್ತು? ಏನು ಹೇಳ್ರಿ, ಬರೇ ಕ್ಯಾನ್ಸರು, ಕಾಲು ಬೇನೆ, ಬೆನ್ನು ಬೇನೆ, ಹೊಟ್ಟೆ ಬೇನೆ, ಎದೆ ಬೇನೆ, ದಾರಿ ನಡೆಯಕ್ಕೆ ಬರವಲ್ದು, ಮೈ ತುರ್ಸೋದು, ಇದೇ ಬರ್ತದೆ ನೋಡ್ರಿ ರೋಗ. ಏನು ತೋರ್ಸ್ಲಾರ್ದ ಸಾಕು ಈಸ್ ಬಿದ್ದಾವೆ ಎಲ್ಲ ಬುಕ್ಕಗಳು ಡಾಕ್ಟರ್ಗೆ ಹೋಗ್ಲಾರ್ದ. ಇಷ್ಟು ತ್ರಾಸಾಗತ್ತೆ ನೋಡ್ರಿ ನಮ್ಮ ಊರಿಗೆ ಬೇಕಾರೆ. ಓಕೆ, ಇನ್ನು ಬೇರೆ ಗ್ರಾಮಸ್ಥರು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಸರ್, ಇಷ್ಟೊಂದು ಹಾರೋ ಬೂದಿ ಬಂದು ನಿಮ್ಮೂರಲ್ಲಿ ಸಮಸ್ಯೆ ಆಗ್ತಾ ಇದೆ. ಈ ಕುರಿತಂತೆ ನೀವೇನಾದರೂ RTPS ಅಧಿಕಾರಿಗಳನ್ನು ಭೇಟಿ ಮಾಡಿ ಈ ಥರ ಆಗ್ತಾ ಇದೆ ಸಮಸ್ಯೆ ಅನ್ನುವಂಥದ್ದು ಏನಾದರೂ ಮನವಿ ಮಾಡಿದರೆ? ಸರ್, ಸುಮಾರು ಮನವಿ ಮಾಡಿದ್ರು ಈ KPC ನಿಗಮದ ED ಅವ್ರಿಗೂ ಗಮನಕ್ಕೆ ಬಂದಿದ್ರೂ ಆಯಿತು ಸರಿ ಅನ್ನೋ ಲೆಕ್ಕದಾಗ ಹೇಳ್ತಾರೆ. ಇದುವರೆಗೂ ಯಾವುದೇ ರೀತಿ ನಮ್ಮ ಊರಿಗೆ ಅನುಕೂಲ ಪರಿಹಾರ ಏನೂ ಆಗಿಲ್ಲ. ಯಾಕೆಂದರೆ FD ಫ್ಯಾನ್ ಅಂತೇಳಿ ಒಂದು ಬರುತ್ತೆ, ಅದು ಕುಂದಿರಿಸಿದ್ರೆ ಈ ನಮ್ಮ ಗ್ರಾಮಗಳಿಗೆ, ಸುತ್ತಮುತ್ತಲಿನ ಗ್ರಾಮಗಳಿಗೆ ಧೂಳು ಹೋಗೋದು ಕಡಿಮೆ ಆಗುತ್ತದೆ. FD ಫ್ಯಾನ್ ಆಗಲಿ. ಮತ್ತು ಇಲ್ಲಿ ಸುತ್ತಮುತ್ತ ಗಿಡಗಳು ಆಗ್ತಾನೇ ಇಲ್ಲ, ಗಿಡಗಳು ಹಾಕಬೇಕು. ಮತ್ತು ನಮಗೆ ಈ ಗ್ರಾಮದ ಪುನರ್ವಸ್ಥಿತ ನಮ್ಮ ಗ್ರಾಮ ಇದು. ನಮ್ಮ ಗ್ರಾಮದಲ್ಲಿ ಇದುವರೆಗೆ ಒಂದು ಹಾಸ್ಪಿಟಲ್ ಫ್ರೀ ಕೊಡ್ತಾಯಿಲ್ಲ KPC ಅವ್ರಿಗೆ. KPC ಎಂಪ್ಲಾಯ್ ದುಡಿತಾರ, ಅವ್ರಿಗೆ ಮಾತ್ರ ಫ್ರೀ ಟ್ರೀಟ್ಮೆಂಟ್ ಎಲ್ಲ. ಈ ಯದ್ಲಾಪುರ ನಾವು ಹೊಲ ಮನೆ ಕಳ್ಕೊಂಡ್ರು ನಮ್ದು ಯಾವುದೇ ರೀತಿ ಹಾಸ್ಪಿಟಲ್ ಸೌಲಭ್ಯ ಇಲ್ಲ. ಮತ್ತು ಈ ಥರ ಧೂಳ್ನಾಗ ನಾವು ಜೀವನ ನಡೆಯೋ ಪರಿಸ್ಥಿತಿ ನಮಗೆ ಬಂದದ್ರಿ. ಈಗ ಏನು ಆಗ್ಬೇಕಂತ ಆಗ್ರಹ ಮಾಡ್ತೀರಿ ಸರ್ಕಾರಕ್ಕೆ? ಸರ್, ನಮಗೆ ಒಂದೇ ಸರ್, ಇಲ್ಲಿರುವ ಜನರಿಗೆ ಧೂಳು ಬರಲಾರ್ದಂಗೆ ನೋಡ್ಕೋಬೇಕು. ಇಲ್ಲಿ ಹಾಸ್ಪಿಟಲ್ ಆಗಬೇಕು. ಮತ್ತು ಇಲ್ಲೆಲ್ಲ ಡಸ್ಟ್ ಅವೇರ್ನೆಸ್ ಕಡಿಮೆ ಮಾಡ್ಬೇಕು. ನಮ್ಗೆ 3,000 ಗಿಡಗಳು ಹಾಕ್ಬೇಕು, ಗಿಡ ಗಂಟಿಗಳು ಹಾಕ್ಬೇಕು. ನಮ್ಮ ಮುಂದಿನ ಮಕ್ಕಳಿಗೆ ವಿದ್ಯಾಭ್ಯಾಸನೂ ಫ್ರೀ ಅನುಕೂಲ ಮೊದಲಿತ್ತು, ಈಗ ಅದನ್ನು ಬಂದ್ ಮಾಡಿದ್ದಾರೆ KPC ಅಧಿಕಾರಿಗಳು. ಅದು ದಯವಿಟ್ಟು ಮುಂದಿನ ದಿನಮಾನಗಳಲ್ಲಿ ನಮ್ಗೆ ಒಳ್ಳೇದಾಗಬೇಕಂತ ನಾವು ಕೇಳಿಕತ್ತೀವಿ ಸರ್. ಹೊಲ ಮನೆ ಕಳ್ಕೊಂಡ್ರು ನಮ್ಗೆ ಅನ್ಯಾಯ ಆಗ್ಯದ. ಮುಂದಿನ ದಿನಮಾನಗಳಲ್ಲಿ ನಮ್ಗೆ ಒಳ್ಳೇದಾಗಬೇಕು, ಬೂದಿ ಬರಬಾರ್ದು. ನಮ್ಮ ಮುಂದಿನ ಫ್ಯೂಚರ್ ಮಕ್ಕಳಿಗೂ ಒಳ್ಳೇದಾಗಬೇಕು. ಇದಿಷ್ಟು ಇಲ್ಲಿರುವಂಥ ಗ್ರಾಮಸ್ಥರು ಹೇಳುವಂಥ ಮಾತು. ಈ ಒಂದು ರಾಯಚೂರಿನ ಶಾಖೋತ್ಪನ್ನ ಕೇಂದ್ರದಲ್ಲಿ ಸರಿಯಾದಂಥ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳದೇ ಇರೋದರಿಂದ ಹಾರೋ ಬೂದಿ ಬಂದು ನಮಗೆ ಸಂಕಷ್ಟ ಆಗ್ತಾ ಇದೆ. ಹಾಗಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡಲೇ ಗಮನ ಹರಿಸಬೇಕು, ಹಾರೋ ಬೂದಿ ಬರೋದನ್ನು ತಪ್ಪಿಸಬೇಕು ಅನ್ನುವಂಥದ್ದು ಈ ಯದ್ಲಾಪುರ ಗ್ರಾಮಸ್ಥರ ಆಗ್ರಹವಾಗಿದೆ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾರಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.